ಹಾಯ್ ವೆಲ್ಕಮ್ ಟು ದಿಶಾ ಡಿಸೈನರ್. ನಾನಿವತ್ತು ನಿಮಗೆ ಕಟೋರಿ ಬ್ಲೌಸ್ ಡ್ರಾಫ್ಟಿಂಗ್ ಆ್ಯಂಡ್ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇವತ್ತು 36 ಸೈಜದು ಕಟೋರಿ ಕಟಿಂಗ್ ಮಾಡ್ತಾ ಇದ್ದೀನಿ. ನಾವು ಈ ಕಟಿಂಗ್ನಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನಮ್ಮದು ಶೋಲ್ಡರ್ ಬಂದುಬಿಟ್ಟು 14 ಇದೆ, ಚೆಸ್ಟ್ 36, ವೆಸ್ಟ್ 30.5, ಬ್ಲೌಸ್ ಲೆಂತ್ 15, ಅಪೆಕ್ಸ್ ಪಾಯಿಂಟ್ 9.5, ಅಪೆಕ್ಸ್ to ಅಪೆಕ್ಸ್ 7, ಫ್ರಂಟ್ ನೆಕ್ 7, ಬ್ಯಾಕ್ ನೆಕ್ 10, ರೆಡಿ ಶೋಲ್ಡರ್ 2.5, ಸ್ಲೀವ್ ಲೆಂತ್ ಇಸ್ 10. ಸೊ ಇದು ನಮ್ಮದು ಎಲ್ಲ ಡೀಟೇಲ್ಸ್ ಇದೆ 36 ಸೈಜದು. ಈಗ ನಮ್ಮದು ಫುಲ್ ಶೋಲ್ಡರ್ ಎಷ್ಟಿದೆ 14. ಸೊ 14ನಲ್ಲಿ ಅದು ಎಷ್ಟು ಅರ್ಧ ಮಾಡ್ಕೋಬೇಕು ನಾವು. 14ದು ಅರ್ಧ ಶೋಲ್ಡರ್ ಅಂದರೆ ಎಷ್ಟಾಗುತ್ತೆ 7 ಇಂಚ್. ಟೇಪ್ನ ನಾವು ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ. ಅದು ನಮ್ಮದು ಎಷ್ಟು ಇಂಚ್ ಶೋಲ್ಡರ್ ಇದೆ ಅದನ್ನು ಅಲ್ಲಿಗೆ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದರದ್ದು ಅರ್ಧ ಬರುತ್ತೆ. ಈಗ ನಂದು ಎಷ್ಟು ಬಂದಿದೆ 7 ಇಂಚ್. ನಾನು ನೆಕ್ ಲೈನ್ ಕಡೆಯಿಂದ ಆ ಕಡೆ 7 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನ್ ಮಾಡ್ಕೋಬೇಕು. ಸ್ಟ್ರೈಟ್ ಲೈನ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಅದು ನಮ್ಮದು ಎಷ್ಟು ಬರುತ್ತೆ 7 ಇಂಚ್. 7 ಇಂಚ್ ಏನು ತೊಗೊಂಡಿದ್ದೀವಲ್ಲ ನಾವು ಡೌನಲ್ಲಿ 1 ಇಂಚ್ ಕೆಳಗಡೆ ಬೇಕು. ಅದೇ ಆ ಕಡೆ ಶೋಲ್ಡ್ರ್ ಸೈಡ್, ಆರ್ಮೋಲ್ ಸೈಡ್, ಅದು ಶೋಲ್ಡ್ರ್ ಸೈಡ್ ಆದರೂ ಅನ್ಬೋದು ಅಥವಾ ಆರ್ಮೋಲ್ ಸೈಡ್ ಅನ್ಬೋದು. ಅಲ್ಲಿಂದ 1 ಇಂಚ್ ಡೌನ್ ಬರಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೆಕ್ ಲೈನ್ ಕಡೆಯಿಂದ 2.5ನ ಮಾರ್ಕ್ ಮಾಡ್ಕೋಬೇಕು. ಈ ಮೆಥಡು ಎಲ್ಲ ಸೈಜಿಗೆ ಸೇಮ್ ಬರುತ್ತೆ. ಶೋಲ್ಡ್ರಿಂದ ಡೌನ್ 1 ಇಂಚ್, ನೆಕ್ ಲೈನ್ ಕಡೆಯಿಂದ 2.5 ಇಂಚ್. ಇದು ಪ್ರತಿಯೊಂದು ಸೈಜಿಗೆ ಕಂಪಲ್ಸರಿ ಇದೇ ಥರ ಮೆಥಡ್ ಮಾಡ್ಕೋಬೇಕು. ಸೊ ಈಗೇನು 2.5 1 ಇಂಚ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಒಂದು ನಾವು ಕ್ರಾಸ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಅಲ್ಲಿಗೆ ಒಂದು ಕ್ರಾಸ್ ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಆರ್ಮೋಲ್ ಯಾವ ಥರ ಮಾರ್ಕ್ ಮಾಡೋದನ್ನು ನೋಡೋದನ್ನು. ಆರ್ಮೋಲ್ಗೆ ಒಂದು ಫಾರ್ಮುಲಾ ಇದೆ, ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.5. 0.5 ಅಂದರೆ ಅರ್ಧ ಇಂಚು. ನಮ್ಮ ಚೆಸ್ಟ್ ಎಷ್ಟಿದೆ 36. 36 ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ಹಾಫ್ ಇಂಚ್ ಅಂತಂದರೆ 0.5 ಎಷ್ಟು ಬರುತ್ತೆ 6.5. ನಾವು ಅದೇನು 1 ಇಂಚ್ ಡೌನ್ ತೊಗೊಂಡಿದ್ವಲ್ಲ ಅಲ್ಲಿಂದ ಕೆಳಗಡೆ 6.5ಗೆ ಮಾರ್ಕ್ ಮಾಡ್ಕೋಬೇಕು. ಡೌನ್ 1 ಇಂಚಿಂದ ಕೆಳಗಡೆ 6.5ಗೆ ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮದು ಚೆಸ್ಟ್ ಲೈನ್. ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಇದು ಚೆಸ್ಟ್ ಲೈನ್ ಆಗುತ್ತೆ ನಮ್ಮದು. ನೆಕ್ಸ್ಟ್ ಬಂದುಬಿಟ್ಟು ಲೆಂತ್ ಎಲ್ಲಿಂದ ಮಾಡ್ಕೋಬೇಕಂದ್ರೆ ನಾವೇನು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ವಲ್ಲ ಹಾಫ್ ಶೋಲ್ಡ್ರದ್ದು ಅಲ್ಲಿಂದ ಲೆಂತ್. ನನ್ನ ಲೆಂತ್ ಇದೆ 15, ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ 16. ನಿಮ್ದು ಎಷ್ಟು ಲೆಂತ್ ಇರುತ್ತೆ ಅದಕ್ಕಿಂತ ಪ್ಲಸ್ 1 ಇಂಚ್ ಮಾಡ್ಕೋಬೇಕು. ಎಷ್ಟಾದರೂ ಲೆಂತ್ ಇರಲಿ ಪ್ಲಸ್ 1 ಇಂಚ್ ಮಾಡ್ಕೋಬೇಕು, ಕಂಪಲ್ಸರಿ ಇದು ಎಲ್ಲರಿಗೆ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊತಾ ಇದ್ದೀನಿ. ಇದು ವೆಸ್ಟ್ ಲೆಂತ್, ಚೆಸ್ಟ್ ಲೆಂತ್, ವೆಸ್ಟ್ ಲೆಂತ್. ಒಂದು ಸ್ಟ್ರೇಟ್ ಲೈನ್ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕೊಂಡ ನಂತರ ನಾವಲ್ಲಿ ಆರ್ಮೋಲ್ದು ಫಾರ್ಮುಲಾ ಮಾಡ್ಕೊಂಡು ಮಾಡಿದ್ದು ಅದು ಚೆಸ್ಟ್ ಲೆಂತ್ ಆಗುತ್ತೆ, ಇದು ವೆಸ್ಟ್ ಲೆಂತ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಚೆಸ್ಟ್ ರೌಂಡ್ ಮಾಡ್ಕೋಬೇಕು, ಚೆಸ್ಟ್ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಮಾರ್ಕ್ ಯಾವ ಥರ ಮಾಡ್ಕೊತೀರಾ, ನಮ್ಮದು ಚೆಸ್ಟ್ 36 ಇದೆ ಚೆಸ್ಟ್. ಸೊ ಈಗ ಅದನ್ನು ಯಾವ ಥರ ಮಾಡ್ಕೋಬೇಕು, ನಮ್ಮ ಚೆಸ್ಟ್ ರೌಂಡ್ 36 ಇದೆಯಲ್ಲ ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 36 ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ 9 ಇಂಚ್. 28 to 36 ಇದ್ದರೆ ನೀವು ಅದರಲ್ಲಿ ಲೂಸಿಂಗ್ ಆ್ಯಡ್ ಮಾಡುವಷ್ಟಿಲ್ಲ. 36.5ಇಂದ 45 50 ಪ್ಲಸ್ ಇದ್ದರೆ ಆ್ಯಡ್ ಮಾಡ್ಕೋಬೇಕು. 1.5 2 ಇಂಚ್. ನಾನಿಲ್ಲಿ 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ, ಮಾರ್ಜಿನ್ 1.75 ಕೊಟ್ಟಿದ್ದೀನಿ. ನೀವು 2 ಕೊಡ್ಬೋದು, 1.5 ಕೊಡ್ಬೋದು. ಇದು ನೆಕ್ಸ್ಟ್ ವೆಸ್ಟ್ ಲೆಂತ್ ಎಷ್ಟಿದೆ 31.5 ವೆಸ್ಟ್ದು ರೌಂಡ್. ಸೊ ಡಿವೈಡೆಡ್ ಬೈ 4 ಮಾಡಬೇಕು. 31.5 ಡಿವೈಡೆಡ್ ಬೈ 4 ಎಷ್ಟು ಬಂದು 7.875. 7.875ನ ಯಾವ ಥರ ಮಾರ್ಕ್ ಮಾಡ್ತೀರಾ, 7.85 ಅಂತಂದರೆ ಅಲ್ಲಿ 7ಇಂದ 7.5 ತೊಗೊಳ್ತೀವಿ. 7ಇಂದ ಇಲ್ಲಿ ಅರ್ಧ ಅಂತಂದರೆ ಎಷ್ಟು 7.5. 7.5 ಅಂದಮೇಲೆ ಅದ್ರದ್ದು 2 ಕೆರೆ ತೊಗೊಂಡ್ರೆ 75 ಅಂದರೆ 3/4 ಇಂಚ್. 7 3/4 ಇಂಚು. 7 3/4 ಇಂಚಿಗೆ 775 ಅಂತಾರೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ 775ಗೆ. ಇದು ನಮ್ಮದು ವೆಸ್ಟ್ ರೌಂಡ್ ಅಂದರೆ 4ನೇ ಭಾಗ. ಇದು 775ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 1.75 ಮಾರ್ಜಿನ್ ಹಾಕೋಬೇಕು. ನಿಮಗೆ ಟಕ್ಸ್ ಇಡಬೇಕಂದ್ರೆ 775 ಪಾಯಿಂಟ್ ಮಾರ್ಕ್ ಹಾಕ್ಕೊಂಡು 1 ಇಂಚ್ ಪ್ಲಸ್ ಮಾಡಿ ಮತ್ತೆ ಆ ಕಡೆ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಟಕ್ಸ್ ಇಡ್ತಾ ಇಲ್ಲ, ಆದ್ರೂ ನನ್ನ ಬ್ಲೌಸ್ ಚೆನ್ನಾಗಿ ಫಿಟ್ಟಿಂಗ್ ಕೊಡುತ್ತೆ.
ಸೊ ಒಳಗಡೆ ಇದಕ್ಕೆ ಫಿಟ್ಟಿಂಗ್ ಅದಕ್ಕೆ ಇದನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹೊರಗಡೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ನಮ್ಮದು ಚೆಸ್ಟ್ ಆ್ಯಂಡ್ ವೆಸ್ಟ್ದು ಫಿಟ್ಟಿಂಗ್ದಾಯಿತು. ಈಗ ನೆಕ್ಸ್ಟ್ ನಾವು ಆರ್ಮೋಲ್ ಹಾಕ್ಕೋಬೇಕು. ಆರ್ಮೋಲ್ ಯಾವ ಥರ ಹಾಕೋತೀರಾ? ಈಗ ನಾವು ಶೋಲ್ಡರಲ್ಲಿ ಮೈನಸ್ ಮಾಡಬೇಕು. ಯಾಕಂದರೆ ಇದು ರೌಂಡ್ ನೆಕ್ ಇದೆ. ಇಲ್ಲಿ ನನ್ನ ಹತ್ರ ರೌಂಡ್ ನೆಕ್, ಸ್ಕ್ವಯರ್ ನೆಕ್ಕು, ಸ್ವೀಟ್ ಹಾರ್ಟ್ ನೆಕ್ಕು, ವಿ ಲೀಫ್ ನೆಕ್ಕು, ವಿ ನೆಕ್ಗೆ ಚಾರ್ಟ್ ಇದೆ. ಇಲ್ಲಿ ಶೋಲ್ಡರಲ್ಲಿ ಎಷ್ಟು ನಾವು ಮೈನಸ್ ಮಾಡಬೇಕು ಅನ್ನೋದು. ನಂದೀಗ ರೌಂಡ್ ನೆಕ್ ಇದೆ. ರೌಂಡ್ ನೆಕ್ ಇದನ್ನು ಯಾವ ಥರ ಚಾರ್ಟ್ ಯೂಸ್ ಮಾಡಬೇಕು ಅಂತಂದರೆ, ನಮ್ಮ ನೆಕ್ ಲೆಂತ್ ನೋಡ್ಕೋಬೇಕು, ರೆಡಿ ಶೋಲ್ಡರ್. ಈಗ ನನ್ನ ನೆಕ್ ಲೆಂತ್ ಇದೆ 10. ಸೊ ರೆಡಿ ಶೋಲ್ಡರ್ 2.5. ನನ್ನ 9 to 11 ಇದೆ. ಸೊ 10 ಅದರಲ್ಲೇ ಬರುತ್ತೆ. 2 or 3 ಇದೆ ಶೋಲ್ಡರ್. ಸೊ 2.5 ಅದರಲ್ಲೇ ಬರುತ್ತೆ. ನಂದೀಗ ನೆಕ್ ಯಾವುದಿದೆ? ರೌಂಡ್. ಸೊ ನಾನು ರೌಂಡ್ ಲೈನಿಂಗ್ ನೋಡಿಕೊಂಡೆ. ಫುಲ್ ಶೋಲ್ಡರ್ನಲ್ಲಿ -3 ಮಾಡಬೇಕು. ನಂದೀಗ ಶೋಲ್ಡರ್ ಎಷ್ಟಿದೆ? 14. ಸೊ ಅದರಲ್ಲಿ -3 ಮಾಡಿದರೆ ಎಷ್ಟು ಬರುತ್ತೆ? ಕೌಂಟ್ ಮಾಡಬೇಕು. 1 2 3 4. ಸೊ ಎಷ್ಟು ಬಂತು? 11 ಇಂಚ್. ಸೊ ನಂದೀಗ ಶೋಲ್ಡರ್ ಎಷ್ಟು? 11 ಇಂಚ್. 11 ಇಂಚ್ದು ಹಾಫ್ ಎಷ್ಟಾಗುತ್ತೆ? 5.5. ಇದು ನಂದೀಗ ಪರ್ಫೆಕ್ಟ್ ಶೋಲ್ಡರ್. ಡೀಪ್ ನೆಕ್ಕಿಗೆ ನಾವು ಡೀಪ್ ನೆಕ್ಕಿಗೆ ಮಾತ್ರ ಶೋಲ್ಡರ್ ಮೈನಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಈಗ ಮೈನಸ್ ಶೋಲ್ಡರ್ ಮಾಡಿದ್ವಲ್ಲ, ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಈಗ ನೆಕ್ಸ್ಟ್ ನಾವೀಗ ಇದನ್ನು ಆರ್ಮೋಲ್ ಯಾವ ಥರ ಮಾಡಬೇಕು? ಈ ಥರ ಈಗ ನಾವು ಮೈನಸ್ ಶೋಲ್ಡರ್ ಯಾವ್ದು ಮಾಡಿದ್ದೀವಿ ಅಲ್ಲಿಂದ ಟೇಪ್ನ ಫೋಲ್ಡ್ ಮಾಡಿದರೆ ಸೆಂಟ್ರ್ ಸಿಗುತ್ತೆ. ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಿಂದ ಒಳಗಡೆ 0.25, ಹೊರಗಡೆ 0.25 ಮಾರ್ಕ್ ಮಾಡ್ಕೋಬೇಕು. ಸೆಂಟರಿಂದ ಒಳಗಡೆ 0.25, ಹೊರಗಡೆ 0.25. ಒಳಗಡೆದು ಫ್ರಂಟ್ ಆರ್ಮೋಲ್, ಹೊರಗಡೆದು ಬ್ಯಾಕ್ ಆರ್ಮೋಲ್ ಬರುತ್ತದು. ಇದನ್ನು ಯಾವ ಥರ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಈಗ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಮಾರ್ಕಿಂಗ್. ನೀವು ಕ್ರಾಸ್ ಮಾರ್ಕಿಂಗಿಗೆ ಎಷ್ಟು ಮಾಡ್ಕೋಬೇಕು? 28 to 36 ಸೈಜ್ ತನಕ ಇದ್ದರೆ 0.75 ಮಾಡ್ಕೋಬೇಕಾಗುತ್ತೆ. 36.5 ಮೇಲೆ 45 ಆ ಥರ ಇದ್ದರೆ 1 ಇಂಚ್. ಸೊ 0.75 ಅನ್ನೋದನ್ನ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ. ಹಾಫ್ ಇಂಚ್ ಮೇಲೆ 2 ಗೆರೆ ಬಂದದಕ್ಕೆ 0.75 ಅಂದರೆ ಅದು 3/4 ಇಂಚು. ನಾವು ಕರೆಕ್ಟಾಗಿ ಫ್ರಂಟಿಗೆ 3/4 ಇಂಚು, ಬ್ಯಾಕಿಗೆ 1 ಇಂಚ್. ಫ್ರಂಟ್ ಆ್ಯಂಡ್ ಬ್ಯಾಕಿಗೆ 0.25 ಮಾತ್ರ ಡಿಫ್ರೆಂಟ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಬ್ಯಾಕ್ ಸೈಡ್ ಕ್ರೀಸ್ ಬರುತ್ತೆ. ನಾನು ಇದನ್ನು ಆರ್ಮೋಲ್ ಸ್ಕೇಲಿಂದ ಟ್ರೈ ಮಾಡಿದೆ ಹಾಕೋಕ್ಕೆ. ಅದು ಪರ್ಫೆಕ್ಟಾಗಿ ಶೋಲ್ಡರ್ ಲೈನ್ ಈ ಲೈನಿಗೆ ಜಾಯಿಂಟ್ ಆಗ್ತಾಯಿಲ್ಲ, ಅಲ್ಲಿ ರೌಂಡಾಗಿ ಬಂತು. ಸೊ ಈಗ ನಾನು ಅದಕ್ಕೆ ಏನು ಮಾಡಿದೆ? ನೆಕ್ಸ್ಟ್ ಸ್ಕೇಲಿಂದ ಪರ್ಫೆಕ್ಟ್ ಹಾಕ್ಕೊಂಡೆ. ನನಗೆ ಆವಾಗ ಅದು ಆರ್ಮೋಲ್ ಪರ್ಫೆಕ್ಟಾಗಿ ಸ್ಕೇಲಿಂದ ಬಂತು. ಸ್ಕೇಲ್ ಕರೆಕ್ಟಾಗಿ ನಾವಿಲ್ಲಿ ಒಳಗಡೆ ಯಾವ್ದು ಮಾರ್ಕ್ ಮಾಡ್ಕೊಂಡಿದ್ದೀವಿ 0.25 ಅಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೇಟ್ ಲೈನ್ ಪಾಯಿಂಟಿಂದ 1 ಇಂಚ್ ಕೆಳಗಡೆನೇ ಬರಬೇಕು. ನಾವಿಲ್ಲಿ ಏನು 0.75 ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಕರೆಕ್ಟ್ ಆ 0.75ಗೆ ಜಾಯಿಂಟ್ ಮಾಡಿ ನಮ್ಮದು ಚೆಸ್ಟ್ ಜಾಯಿಂಟಿಂದ 1 ಇಂಚ್ ಆರ್ 1.25 ಇಂಚಿಂದ ಜಾಯಿಂಟ್ ಬರಬೇಕು. ಬ್ಯಾಕ್ ಸೈಡೂ ಅಷ್ಟೇ, ಶೋಲ್ಡರಿಂದ ಆ ಪಾಯಿಂಟಿಗೆ 1 ಇಂಚಷ್ಟು ಮುಂದುಗಡೆ ಬಂದು 1 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಲ್ಲಿಗೆ ಜಾಯಿಂಟ್ ಮಾಡಿ ಎರಡೂ ಫ್ರಂಟ್ ಆ್ಯಂಡ್ ಬ್ಯಾಕ್ 1 ಇಂಚಷ್ಟು ಜಾಯಿಂಟ್ ಬರೋ ತನಕ ಮಾರ್ಕ್ ಮಾಡಬೇಕು. ಇದು ನಮ್ಮದು ಆರ್ಮೋಲ್ ಮಾರ್ಕ್ ಆಯಿತು. ಈಗ ನಾವು ಇದು ನೋಡಿ, ನಮ್ಮದು ನೆಕ್ ಏನಿದೆ ಚೆಸ್ಟ್ ಲೈನ್ಗಿಂತ ಕೆಳಗಡೆ ಇದೆ. ಸೊ ಇಲ್ಲಿ ನಾವು ಮೇಲೆ ಏನು ಶೋಲ್ಡರ್ ಮೈನಸ್ ಮಾಡಿ ಶೋಲ್ಡ್ರಲ್ಲಿ ಎಷ್ಟು ಅಲ್ಲಿ ಇಂಚ್ ಬರುತ್ತೆ ಸೇಮ್ ಅದೇ ಇಷ್ಟು ಇಲ್ಲಿ ತೊಗೋಬೇಕು. ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಅಲ್ಲಿ ಎಷ್ಟು ಗ್ಯಾಪ್ ಬಂದಿದೆ ಇಲ್ಲಿ ಕೂಡ ಅಷ್ಟೇ ಗ್ಯಾಪ್ ಇಡಬೇಕಾಗುತ್ತೆ. ಈಗ ನಮ್ಮದು ನೆಕ್ ಲೈನ್ ಏನಿದೆ ಚೆಸ್ಟಿಗಿಂತ ಕೆಳಗಡೆ ಇದೆ. ಸೊ ಚೆಸ್ಟಿಗಿಂತ ಕೆಳಗಡೆ ಇದ್ದರೆ ನಾವೀಗ ಏನದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ 1/2 ಇಂಚ್ ಕೆಳಗಡೆ ಬರಬೇಕು. ಯಾಕಂದರೆ ಚೆಸ್ಟಿಗಿಂತ ಕೆಳಗಡೆ ಇದೆ ನಮ್ಮ ನೆಕ್. ಚೆಸ್ಟಿಗಿಂತ ಮೇಲಿದ್ದರೆ 0.25 ಬರಬೇಕಾಗುತ್ತೆ. ಯಾವುದೇ ಸೈಜ್ ಆಗಲಿ ಚೆಸ್ಟಿಗಿಂತ ಕೆಳಗಡೆ ಇದ್ದರೆ ಅಲ್ಲಿ 1/2 ಇಂಚ್ ಹಾಕೋಬೇಕು. ನಾವು ಸ್ಟ್ರೇಟ್ ಲೈನ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ 1/2 ಇಂಚ್ ಕೆಳಗಡೆ ಬರಬೇಕಾಗುತ್ತೆ. ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಚೆಸ್ಟ್ ಲೈನ್ಗಿಂತ ಕೆಳಗಡೆ ಇದ್ದರೆ 1/2 ಇಂಚ್ ಹಾಕ್ಕೊಂಡಿರೋ ಸ್ಟ್ರೇಟ್ ಲೈನಿಂದ ಕೆಳಗಡೆ ಬರಬೇಕು. ಈಗ ಇದು ನಮ್ಮದು
ಮೇನ್ ಲೈನ್ ಆಗುತ್ತೆ, ಅದೆಲ್ಲ ಮೈನಸ್ ಆಗಿಬಿಡುತ್ತೆ. ಅದಿಷ್ಟು ಇಲ್ಲ ಕಟ್ಟಿಂಗಲ್ಲಿ ಹೋಗುತ್ತೆ. ಇದಿಷ್ಟು ನಮ್ಮದು ಮೇನ್ ಲೈನ್. ಈಗ ನಂದು ರೆಡಿ ಶೋಲ್ಡರ್ 2.5 ಇದೆ, ನೀವು 3.5 ಹಾಕ್ಕೋಬೋದು. ಯಾಕಂದರೆ ಹಾಫ್ ಇಂಚ್ ಶೋಲ್ಡ್ರ್ ಕಡೆ ಹೋಗುತ್ತೆ, ಹಾಫ್ ಇಂಚ್ ನೆಕ್ ಸೈಡ್ ಹೋಗುತ್ತೆ. ಬಟ್ ನಾನಿಲ್ಲಿ 3.25 ಹಾಕ್ಕೊಂಡಿದ್ದೇನೆ. ನಾನು ನೆಕ್ ಸೈಡು 25 ಮಾತ್ರ ಸ್ಟಿಚಿಂಗಿಗೆ ಹಾಕ್ತೀನಿ, ಅದಕ್ಕೆ 3.25 ಹಾಕ್ಕೊಂಡು ನಿಮ್ಮದು ರೆಡಿ ಶೋಲ್ಡರ್ ಎಷ್ಟಿದೆ ಅಷ್ಟನ್ನು ಮಾತ್ರ ನೀವು ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ನೀವು ಇಲ್ಲ ನಾನು 0.25 ಮಾರ್ಕ್ ಹಾಕ್ತೀನಿ ಅಂತಂದರೆ ಹಾಫ್ ಇಂಚ್ ಶೋಲ್ಡ್ರ್ ಸೈಡ್, 25 ನೆಕ್ ಲೈನ್. 25 ಅಂದರೆ ನಮ್ಮದು ಏನು ಇಂಚ್ ಒಂದು ಬರುತ್ತೆ ಅದ್ರ ಪಕ್ಕದಲ್ಲಿ 2 ಗರೆದಿಗೆ 0.25 ಅಂತೀವಿ. ನಂದೀಗ ನೆಕ್ ಲೈನ್ ಎಷ್ಟು ಬಂದಿದೆ? 2.25 ಬಂದಿದೆ. ನೆಕ್ ವಿಡ್ತ್, ನೆಕ್ ಲೆಂತ್, ನಂದು ನೆಕ್ ಲೆಂತ್ ಎಷ್ಟಿದೆ? 10 ಇದೆ. ಅದನ್ನು ನಾನೀಗ ಮಾರ್ಕ್ ಮಾಡ್ಕೋದಿಲ್ಲ, ಏಕಂತಂದರೆ ನಮ್ಮದು ಬ್ಯಾಕ್ ಲೆಂತು ಫ್ರಂಟ್ ನೆಕ್ಕಿನ ಮೇಲೆ ಬರುತ್ತೆ. 1 ಇಂಚ್ ಆರ್ 2 ಇಂಚ್ ಮೇಲೆ ಬರುತ್ತೆ. 2 ಇಂಚ್ ಬಂದರೆ ಪರ್ಫೆಕ್ಟ್ ಬರುತ್ತೆ. 1 ಇಂಚ್ ಓವರ್ ಮೇಲೆ ಆಗುತ್ತೆ ಬ್ಯಾಕ್ ಸೈಡ್ ಅಂತಂದರೆ 1 ಇಂಚಷ್ಟು ಮೇಲೆ ಮಾಡ್ಕೋಬೋದು. ಏಕಂತಂದರೆ ನೋಡಿ, ನಮ್ಮದು ಬ್ಯಾಕ್ ಇರುತ್ತೆ ಸ್ಟ್ರೇಟ್, ಫ್ರಂಟ್ ಏನು ಬರುತ್ತೆ ಅಂದರೆ ನಮ್ಮದು ಕಪ್ಪು ಬರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಬ್ಯಾಕಿಂದ ಫ್ರಂಟ್ ಮುಂದ್ಗಡೆ ನೋಡಿ ಕಪ್ಪು ಈ ಥರ ಕವರ್ ಆಗಬೇಕು. ನಮ್ಮದು ಕವರ್ ಆಗೋ ಸಲುವಾಗಿ ಏನಾಗುತ್ತೆ, ಫ್ರಂಟ್ 1 ಇಂಚ್ 1.5 ಇಂಚ್ ಜಾಸ್ತಿ ಇರುತ್ತೆ ಬಟ್ಟೆ. ಬ್ಯಾಕ್ ಏನಾಗುತ್ತೆ, ಸ್ಟ್ರೇಟ್ ಬರುತ್ತೆ. ನಾವೀಗ ಅದೇ ಲೆಂತ್ ತೊಗೊಂಡ್ರೆ ಬ್ಯಾಕಲ್ಲಿ ಕೆಳಗಡೆ ಬೆನ್ನಿನಲ್ಲಿ ಕ್ರೀಸ್ ಬರುತ್ತೆ, ಬಟ್ಟೆ ಈ ಥರ ಮಡ್ಚ್ಕೊಳ್ಳೋದು ಆ ಥರ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈಗ ನೆಕ್ ಲೈನ್ ಹಾಕೋದಿಲ್ಲ, ಫ್ರಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ನೆಕ್ಸ್ಟ್ ನೆಕ್ ಲೈನು ಬ್ಯಾಕ್ ಲೈನ್ ನೋಡ್ಕೊ.